ಹಾಗಾಗಿ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ 2ನೇ ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡೋದಾದರೆ ಕಳಪೆ ಮತ್ತು ಉತ್ತಮ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಸೊ ಇಲ್ಲಿ ಕಳಪೆ ಬಗ್ಗೆ ಪ್ರೊಮೋ ಅಪ್ಲೋಡ್ ಮಾಡಿದ್ದಾರೆ. ಆ್ಯಂಡ್ ಈ ಒಂದು ಪ್ರೊಮೋದಲ್ಲಿ ನೋಡೋದಾದರೆ ಈ ವಾರದ ಕಳಪೆ ಚೈತ್ರ ಕುಂದಾಪುರ ಅವರು ಕಳಪೆ ತಗೊಂಡು ಸೊ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅಲ್ಲಿ ವಾದ ವಿವಾದ ನಡೀತಾ ಇರುತ್ತೆ. ಸೊ ಅದರಲ್ಲಿ ಈ ಪ್ರೊಮೋದಲ್ಲಿ ತೋರಿಸಿರುವಂಥದ್ದು ಮಂಜು ವರ್ಸಸ್ ಚೈತ್ರ ಕುಂದಾಪುರ ಅವರು ವಾದ ನಡೀತಾ ಇದೆ. ಸೊ ಅಂದರೆ ಈ ಮನೆಯ ಒಂದು ವಾತಾವರಣ ಹಾಳಾಗಲಿಕ್ಕೆ ಸೊ ಚೈತ್ರ ಅವರು ಕಾರಣ ಅನ್ನೋ ಒಂದು ರೀಸನ್ನ ಕೊಟ್ಟು ಸೊ ಅಲ್ಲಿ ಮಂಜು ಅವರು ನಾಮಿನೇಟ್ ಮಾಡಿದ್ದಾರೆ. ಆ್ಯಂಡ್ ಬೇರೆಯವರು ಕೂಡ ಸೊ ಒಂದೊಂದು ರೀಸನ್ನ ಕೊಟ್ಟಿರ್ತಾರೆ. ಮ್ಯಾಕ್ಸಿಮಮ್ ಓಟು ಚೈತ್ರಾಗೆ ಬಂದಿರೋದ್ರಿಂದ ಅವರು ಈ ವಾರ ಕಳಪೆ ತಗೊಂಡು ಸೊ ಜೈಲಿಗೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಬಟ್ ಚೈತ್ರ ಕಡೆಯಿಂದ ಖಂಡಿತವಾಗಲೂ ವಾದ ಇದ್ದೇ ಇರುತ್ತೆ, ಪ್ರತಿ ವಾದ. ಸೊ ಅದು ಅವರು ಮಾಡ್ತಿದ್ದಾರೆ. ಸೊ ಗೊತ್ತಿಲ್ಲ ಏನೇನು ವಾದ ಆಗುತ್ತೆ ಅನ್ನೋ, ಬಟ್ ಫೈನಲ್ ಆಗಿ ಏನು ವೋಟಿಂಗ್ ಬರುತ್ತೆ ಸೊ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಚೈತ್ರ ಒಬ್ಬರೇನಾ ಒಂದು ಕಳಪೆಗೆ ಕಾರಣ ಅಂತಂದರೆ ಇಲ್ಲ, ನನ್ನ ಪ್ರಕಾರ ಚೈತ್ರ ಉಸ್ತುವಾರಿ ಟೈಮಲ್ಲಿ ಕೆಲವೊಂದು ಮಾಡಿದ್ದಾರೆ ಬಿಟ್ರೆ ಸೊ ಅವ್ರದ್ದು ಕೂಡ ಅಂಥ ಏನು ಪರ್ಫಾರ್ಮೆನ್ಸ್ ಏನು ಇರಲಿಲ್ಲ ಆ್ಯಕ್ಚುಲಿ. ಬಟ್ ಕೆಲವೊಂದು ಕಿರ್ಚಾಡ್ದಂಥ ಮಾತುಗಳು, ಸೊ ಕೂಗಾಡ್ದಂಥದ್ದು ಅನಾವಶ್ಯಕವಾಗಿ, ಸೊ ಆ ಒಂದು ರೀಸನ್ನ ಇಟ್ಕೊಂಡು ಕಳಪೆ ಕೊಟ್ಟಿದ್ದಾರೆ ಅಂತ ಅನ್ಕೊತೀನಿ. ಹಾಗೆ ನೋಡೋಕ್ಕೆ ಹೋದರೆ ಪರ್ಫಾರ್ಮೆನ್ಸು ಅಂತ ಬಂದಾಗ ಮೋಕ್ಷಿತ ಕಡೆಯಿಂದ ಕೂಡ ಅಂಥ ಒಂದು ಏನು ಪರ್ಫಾರ್ಮೆನ್ಸು ಕೂಡ ಇರಲಿಲ್ಲ. ಯಾಕಂತಂದರೆ ಅವರು ಏನು ಮಾಡಲಿಲ್ಲ, ಓನ್ಲಿ ಒಂದು ಸಮರ್ಥನೆ ಮಾಡ್ಕೊಳ್ಳೋದೊಂದು ಇತ್ತಲ್ಲ. ಸೊ ಅದು ಒಂದು ಯಾರು ಚೈತ್ರ ಪರವಾಗಿ ಅದೊಂದು ಮಾಡಿದ್ದಾರೆ. ಆ್ಯಂಡ್ ಐಶ್ವರ್ಯ ಕಡೆಯಿಂದ ಕೂಡ ಏನಂತ ಎಫೆಕ್ಟ್ ಇರಲಿಲ್ಲ. ಸೊ ಅದೊಂದು ಮಾಡಿದರು, ಇಬ್ಬರು ಕೂಡ ಮಾಡಿದ್ರು, ಐಶ್ವರ್ಯ ಆ್ಯಂಡ್ ಯಾರು ನಮ್ಮ ಚೈತ್ರ ಕೂಡ ಒಂದು ಆ್ಯಂಕರಿಂಗ್ ಏನು ಮಾಡಿದ್ರಲ್ಲ, ಸೊ ಆ ಒಂದು ಟಾಸ್ಕಲ್ಲಿ ಮಾಡಿದರು. ಬಟ್ ಇವ್ರದ್ದು ಮೋಕ್ಷಿತಾದ ಅದು ಕೂಡ ಇರಲಿಲ್ಲ. ಸೊ ಬಟ್ ಅದೇ ಅನಾವಶ್ಯಕವಾಗಿ ಕಿರ್ಚಾಡಿದಂಥದ್ದು, ಸೊ ಇಲ್ಲದೇ ಇರೋವಂಥ ಮಾತುಗಳು ಆಡಿರೋವಂಥದ್ದನ್ನ ರೀಸನ್ ಆಗಿ ಇಟ್ಕೊಂಡೇ ಮೇ ಬಿ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ಅನಿಸುತ್ತೆ. ಬಟ್ ಮೋಕ್ಷಿತಾಗೆ ಸಿಗ್ಬೋದಿತ್ತು ಅಂತ ನನಗನ್ಸುತ್ತೆ. ಬಿಕಾಸ್ ಆಫ್ ಅವರೇನು ಆ ಕ್ಯಾಪ್ಟನ್ಸಿ ಟಾಸ್ಕಿಂದ ಹಿಂದೆ ಸರಿದ್ರು. ಸೊ ಆ ಒಂದು ಜನಾದೇಶನ ಬಿಟ್ಟು ಸೊ ಅದನ್ನ ಹಿಂದೆ ಸರಿದಿರೋದ್ರಿಂದ ಆ ಒಂದು ರೀಸನ್ ಇಟ್ಕೊಂಡು ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಇನ್ ಕೇಸ್ ಏನಾದರೂ ಅವ್ರ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಸೊ ಅದನ್ನು ತೊಗೊಂಡಿರೋರು ಅಂತ ನನಗೆ ಅನಿಸುತ್ತೆ. ಸೊ ನೋಡ್ಬೇಕು ಏನೇನಾಗುತ್ತೆ ಅಂತ. ಓಕೆ, ಸೊ ಉತ್ತಮ ಯಾರು ಅನ್ನೋದನ್ನು ಇನ್ನೂ ಗೊತ್ತಿಲ್ಲ. ಸೊ ಅದು ಯಾರು ಆಗ್ತಾರೆ ಅನ್ನೋದು ಕಾದು ನೋಡುವ. ಓಕೆ, ಸೊ ನಿಮ್ಮ ಪ್ರಕಾರ ಉತ್ತಮ ಯಾರು, ಕಳಪೆ ಯಾರು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಉಳಿದಲ್ಲಷ್ಟೇ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.